ಇನ್ನು 1975ರಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿ ನಾಳೆಗೆ 50 ವರ್ಷ ತುಂಬಲಿದ್ದು ಈ ದಿನವನ್ನ ದೇಶಾದ್ಯಂತ ಕರಾಳ ದಿನವನ್ನಾಗಿ ಆಚರಿಸಲು ಬಿಜೆಪಿ ಮುಂದಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿರೋ ಹಳೆಯ ಸೆಂಟ್ರಲ್ ಜೈಲಿನ ಬಳಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ನಡೆಸಿದರು. ಶಾಸಕ ಅಶ್ವಥ್ ನಾರಾಯಣ್, ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ತುರ್ತು ಪರಿಸ್ಥಿತಿ ಹೇರಿಕೆ ಮಾಡಿದ ಕಾಂಗ್ರೆಸ್ ಈವರೆಗೂ ದೇಶದ ಕ್ಷಮೆ ಕೇಳಿಲ್ಲ. ಈಗಲಾದರೂ ರಾಹುಲ್ ಗಾಂಧಿ ತಮ್ಮ ಪಕ್ಷದ ತಪ್ಪನ್ನ ಒಪ್ಪಿಕೊಂಡು ದೇಶದ ಜನರ ಕ್ಷಮೆ ಕೇಳಲಿ ಅಂತ ಹೇಳಿದರು. ಸಂವಿಧಾನವನ್ನ ಬುಡಮೇಲು ಮಾಡಿ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಮೂಲೆಗೆ ತಳ್ಳಿ ಸರ್ವಾಧಿಕಾರದ ಪ್ರವೃತ್ತಿಯನ್ನ ಮಾಡದಂತ 120 ವರ್ಷಗಳ ಇತಿಹಾಸ ಇರತಕ್ಕಂತ ಕಾಂಗ್ರೆಸ್ ಪಾರ್ಟಿ ಇಂದಿರಾ ಗಾಂಧಿ ಸಂವಿಧಾನಕ್ಕೆ ಅಪಚಾರ ಮಾಡಿ ಸರ್ವಾಧಿಕಾರವನ್ನ ಏರಿದ್ರು. ರಾತ್ರೋರಾತ್ರಿ ಸರ್ವಾಧಿಕಾರವನ್ನ ಏರಿ ಇಡೀ ದೇಶದಲ್ಲಿದ್ದಂತ ನ್ಯಾಯಾಂಗ ವ್ಯವಸ್ಥೆಯನ್ನ ತನ್ನ ಕಪಿಮುಷ್ಟಿಗೆ ತೆಗೆದುಕೊಂಡು ಇಡೀ ಪತ್ರಕರ್ತರ ಎಲ್ಲಾ ಎಡಿಟರ್ಗಳನ್ನ, ಅವತ್ತು ಪತ್ರಿಕೆಗಳಿದ್ದಿದ್ದು ಎಲ್ಲಾ ಎಡಿಟರ್ಗಳನ್ನ ಜೈಲ್ಗೆ ಹಾಕಿ ಅವ್ರ ಮನೆಯಲ್ಲಿ ಬಂದಿ ಮಾಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರಂತ ವಿರೋಧ ಪಕ್ಷದ ನಾಯಕರಾಗಿದ್ರು, ಲಾಲ್ ಕೃಷ್ಣ ಅದ್ವಾನಿ ಅವರು ಇರ್ಬೋದು, ವೀರೇಂದ್ರ ಪಾಟೀಲ್ ಇರ್ಬೋದು, ದೇವೇಗೌಡರು ಇರ್ಬೋದು, ಜಾರ್ಜ್ ಫರ್ನಾಂಡಿಸ್ ಅವರು, ಮಹಾನು ಘಟಾನುಘಟಿ ನಾಯಕರುಗಳೆಲ್ಲ ಜೈಲಲ್ಲಿ ಇಟ್ಟಿದ್ರು. ನಮ್ಮ ಅಶ್ವಥ್ ನಾರಾಯಣ್ ಅವರ ಕಾನ್ಸ್ಟಿಟ್ಯೂನ್ಸಿ ಇದೆ, ಆ ಯಶವಂತಪುರ ಸರ್ಕಲ್ ಅಲ್ಲಿ ನಾನು RSS ಪರವಾಗಿ, ಜನಸಂಘದ ಪರವಾಗಿ ನಾನು ಮತ್ತು 5 ಜನ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರಿ. ನಾಳೆಗೆ 50 ವರ್ಷ ಆ ಒಂದು ಕರಾಳ ದಿನ ಅಂತೇಳಿ ಬಿಜೆಪಿ ಕರೀತಾ ಇದೆ. ಅಂದರೆ ಬರೋಬ್ಬರಿ 21 ತಿಂಗಳುಗಳ ಕಾಲ, 21 ತಿಂಗಳು ಅಂದರೆ 1975ರಿಂದ 1977 ತನಕ ತುರ್ತು ಪರಿಸ್ಥಿತಿಯನ್ನು ಇಂದಿರಾ ಗಾಂಧಿ ಅವರು ಹೇರಿದ್ರು. ಓಕೆ ಫೈನ್, ಆ ಕರಾಳ ದಿನವನ್ನು ಮತ್ತೆ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಥವಾ ಇನ್ನೊಂದೇನೋ ಮಾಡೋದಕ್ಕಾಗೋದಿಲ್ಲ. ಆದರೆ ಬಿಜೆಪಿಯ ಪ್ರತಿಭಟನೆಯ ಉದ್ದೇಶ ಇಷ್ಟೇ. ರಾಹುಲ್ ಗಾಂಧಿ ಅವರು ಅಂದರೆ ಅದಕ್ಕೆ ನೇರ ಕಾರಣ, ಎಮರ್ಜೆನ್ಸಿಯನ್ನು ಹೇರೋದಕ್ಕೆ ಕಾಂಗ್ರೆಸ್ಸೇ ನೇರ ಕಾರಣ. ಹೀಗಾಗಿ ರಾಹುಲ್ ಗಾಂಧಿ ಅವರು ಇಡೀ ದೇಶದ ಜನರನ್ನ ಉದ್ದೇಶಿಸಿ ಇದ್ರ ಬಗ್ಗೆ ಮಾತನಾಡಿ ಕ್ಷಮೆ ಕೇಳಬೇಕು ಅನ್ನೋದು ಬಿಜೆಪಿಯ ಒಂದು ಆಗ್ರಹ. ಆರ್ ಅಶೋಕ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಅದು ಒಂದು ರೀತಿಯಾಗಿ ಕರಾಳ ದಿನ, ಅದು ಘಟಿಸಿ 50 ವರ್ಷ ಆಯಿತು. ಇನ್ನು ಆ ಒಂದು ಪರಿಸ್ಥಿತಿ ನಮ್ಮ ಕಣ್ಣ ಮುಂದೆ ಹಾಗೇ ಇದೆ ಅಂತೇಳಿ ಬಿಜೆಪಿಯ ಹಲವು ನಾಯಕರು, ಹಿರಿಯ ನಾಯಕರು ಹೇಳ್ತಾನೆ ಇದ್ದಾರೆ. ಅದನ್ನು ಬದಲಾಯಿಸೋದಕ್ಕಾಗೋದಿಲ್ಲ, ಅದರಿಂದ ಎಫೆಕ್ಟ್ ಆದಂತಹದನ್ನು ನಾವು ಕೂಡ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಆದರೆ ಬಿಜೆಪಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಕೇವಲ ಒಂದು ಸಾರಿ, ಕ್ಷಮೆ ಕೇಳಬೇಕು ಅನ್ನೋದು ಬಿಜೆಪಿಯ ಆಗ್ರಹ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಜಾಗೃತಿ ಮೂಡಿಸೋದು ಅಥವಾ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಬಿಜೆಪಿ ಫ್ರೀಡಂ ಪಾರ್ಕ್ನಲ್ಲಿ. ನೋಡೋಣ ಬಿಜೆಪಿಯ ಈ ಒಂದು ಆಗ್ರಹ ಕೇವಲ ಕರ್ನಾಟಕ ಮಟ್ಟದಲ್ಲಿ ಆದರೆ ಆಗೋದಿಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಆದರೆ ರಾಹುಲ್ ಗಾಂಧಿ ಅವರು ಇವರ ಮಾತನ್ನು ಕೇಳಿದ್ರೂ ಕೇಳಬಹುದು, ಕ್ಷಮೆ ಕೇಳಿದ್ರೂ ಕೇಳಬಹುದು, ಗೊತ್ತಿಲ್ಲ. ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.